ಹ್ಞೂ ಹ್ಞೂ ಯಾರು ಓಡಿಸೋದು? ಚುನ್ಲೆ ಎದ್ದಾತ ಚಾಮು ಯಾರು ಹಾರನ್ ಸೌಂಡ್ ಕೇಳಿ ಎದ್ದದ ಇವಳು. ಚುನ್ಲೆ ಅವಳಿಗೆ ಹೆಂಗೆ ನೋಡ್ಕೊಳ್ಳಿ ಚುನ್ಲಿನ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೌಶಿತಾ ಬೈ ಮನ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ. ಹಾಗೆ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ಮುಂದೆ. ಸಂಡೇ ಆಫ್ಟರ್ನೂನ್ ತನಕ ಮನೇಲೇ ಇದ್ವಿ, ಸುಮ್ಮನೆ ಮನೇಲಿ ಅದು ಇದು ಕೆಲಸ ಮುಗಿಸ್ಕೊಂಡು. ಸೊ ಇವಾಗ ತಾನೇ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಹಸ್ಬೆಂಡ್ ಮತ್ತು ನನ್ನ ತಮ್ಮ ಇದ್ದಾನೆ, ಪಾಪು ಮತ್ತು ಮಾವ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಹಾಗೆಯಿಂದ ಮನೆಯಲ್ಲೇ ಇದ್ವಿ. ಮನೆಯಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮೊದಲೆಲ್ಲ ಯಾವಾಗಲೂ ಸಂಡೇ ಬಂತು ಅಂತ ಹೇಳಿದ್ರೆ ಔಟ್ಸೈಡ್ ಹೋಗ್ತಾ ಇದ್ವಿ, ಅದಿದು ಶಾಪಿಂಗ್ ಇಲ್ಲ ಎಲ್ಲಾದರೂ ಹೊರಗಡೆನಾದರೂ ಹೋಗ್ತಾ ಇರ್ತಿದ್ವಿ, ಇಲ್ಲ ಮೂವಿಗೆ ಎಲ್ಲ ಹೋಗ್ತಾ ಇದ್ವಿ. ಸೊ ಇವಾಗ ಪಾಪು ಚಿಕ್ಕವಳಲ್ವ, ಅದರಿಂದ ಎಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ. ಅದರಿಂದ ನಾನು ಇದು 1 ಇಯರ್ ಏನೋ ಆಯ್ತು ಅಷ್ಟೇ, ಇದೊಂದು ರೆಸ್ಟೋರೆಂಟ್ ಓಪನ್ ಆಗಿ 1 ಇಯರ್ ಅಷ್ಟೇ ಅಂದ್ಕೊಳ್ತೀನಿ. ಇದು ಮಂಗಳೂರು ಕಿಚನ್ ಅಂತ ಓಪನ್ ಆಗಿದೆ. ಸೊ ಓಪನ್ ಆಗಿರೋ ಸ್ಟಾರ್ಟಿಂಗಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ಆಫರಲ್ಲಿ ಇತ್ತು. ಸ್ಟಾರ್ಟಿಂಗ್ 3 ಡೇಸ್ ಫುಲ್ ಆಫರಲ್ಲಿ ಬಿಟ್ಟಿದ್ದರು. ಎಲ್ಲ ಫುಡ್ಡು, ಎಲ್ಲ ಸೀ ಫುಡ್ ಎಲ್ಲ ಸಿಗತ್ತೆ ಅಲ್ಲಿ. ಅಲ್ಲಿ ಆವಾಗ ಹೋಗಿದ್ವಿ ಸ್ಟಾರ್ಟಿಂಗಲ್ಲೇ, ಬಟ್ ಅಲ್ಲಿರೋ ಕ್ರೌಡ್ ನೋಡಿಬಿಟ್ಟು ಸುಮ್ಮನೆ ನಾನು ಹಸ್ಬೆಂಡ್ ಇಬ್ಬರು ರಿಟರ್ನ್ ಬಂದುಬಿಟ್ವಿ 1 ಇಯರ್ ಬ್ಯಾಕ್. ಇಲ್ಲಿ ವಾಜ್ರಳ್ಳಿ ಡಿಮಾರ್ಟ್ ಇದೆಯಲ್ಲ, ಅದರಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡ್ ಒಂದು ರೋಡ್ ಹೋಗುತ್ತೆ, ಅಲ್ಲೇ ಇರೋವಂಥದ್ದು ಅದು ರಜತಗಿರಿ ಪ್ಯಾಲೇಸ್ ಅಂತ ಇದೆ. ಅದರಿಂದ ಸ್ವಲ್ಪ ಮುಂದೆನೇ ಮಂಗಳೂರು ಕಿಚನ್ ಅಂತ. ನೀವು ಈ ಕಡೆಯಿಂದ ಹೋಗೋವಾಗ ರೈಟ್ ಸೈಡಲ್ಲೇ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ನಾನಿದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಆ್ಯಕ್ಚುಲಿಗೆ ನಾವು ಹೊರಟಿದ್ದು ಎಂಪೈರ್ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ, ಬಟ್ ತುಂಬ ಗಜಿಬಿಜಿ ಅನಿಸುತ್ತೆ ಅಲ್ಲಿ ಹೋದರೆ, ಸೌಂಡೆಲ್ಲ ಜಾಸ್ತಿ, ಪಾಪುಗೆಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ ಫೈನಲಾಗಿ ಇಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಒಂದೇ ರೀಸನ್ನು ಹೊರಟಿರೋಂಥದ್ದು ಇಲ್ಲಿಗೆ, ಎಂಪೈರ್ ಬೇಡ, ಎಂಪೈರಲ್ಲೇ ಆಲ್ಮೋಸ್ಟ್ ಇಷ್ಟ ಆಗೋಂಥದ್ದು ಫುಡ್. ಬಟ್ ಏನು ಮಾಡೋಣ, ಅಲ್ಲಿ ತುಂಬ ಕ್ರೌಡ್ ಇರುತ್ತಲ್ವ, ಪಾಪುಗೂ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಇಲ್ಲಿ ಹೊರಟಿದ್ದಿಲ್ಲ. ಆದರೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ, ರಶ್ ಇರಲ್ಲ ಅಂತ. ಸೊ ಪೆಟ್ರೋಲೆಲ್ಲ ಸ್ವಲ್ಪ ಕಡಿಮೆ ಇತ್ತು, ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟ್ವಿ.
ಬಂದ್ವಿ ನೋಡಿ, ಇಲ್ಲೇ ಕಾಣಿಸ್ತಿರ್ಬೋದು ಮಂಗಳೂರು ಕಿಚನ್ ಅಂತ ಕಾಣಿಸ್ತಾ ಇದೆ, ಡಾಮಿನೋಸ್ ಪಕ್ಕನೇ. ಬಂದು ಇವಾಗ ತಾನೇ ಇಳಿದ್ವಿ. ಮತ್ತು ಇಲ್ಲಿ ಏನು ಅಂತ ಹೇಳಿದ್ರೆ, ನಾವು ಬರೋವಾಗ ಆಲ್ಮೋಸ್ಟ್ 3 o'clock ಮೇಲೇ ಆಗಿದೆ ಇವಾಗ. ಆದ್ದರಿಂದ ಎಲ್ಲ ಫುಡ್ ಸಿಗುತ್ತೆ ಅನ್ನೋದು ಡೌಟು. ಯಾಕೆಂತ ಹೇಳಿದ್ರೆ ನಾನು ಮತ್ತು ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಲಾಸ್ಟ್ ಟೈಮ್ ಕೂಡ ಒಂದು ಸಲ ವಿಸಿಟ್ ಮಾಡಿದಾಗ ನೈಟ್ ಊಟಕ್ಕೆ ಅಂತ ವಿಸಿಟ್ ಮಾಡಿದ್ದು. ಆವಾಗಲೂ ಅಷ್ಟೇ ಎಲ್ಲ ಫುಡ್ಸು ನಾವೇನು ಫುಡ್ ಆರ್ಡ್ರ್ ಮಾಡಿದ್ವಿ ಅದು ಯಾವುದೂ ಇರಲಿಲ್ಲ, ಎಲ್ಲ ಕ್ಲೋಸಿಂಗ್ ಟೈಮ್ ಅಲ್ವಾ. ಸೊ ನಮಗೆ ಇಷ್ಟ ಆಗಿದ್ದು ಯಾವುದೂ ಸಿಕ್ಕಿರಲಿಲ್ಲ. ಅದರಿಂದ ಲಾಸ್ಟ್ ಟೈಮೇ ಒಂಥರ ಇಷ್ಟ ಆಗಿಲ್ಲ ರೆಸ್ಟೋರೆಂಟ್. ಫುಡ್ ಚೆನ್ನಾಗಿದೆ, ಬಟ್ ನಮಗೆ ಬೇಕಾಗಿದ್ದು ಸಿಕ್ಕಿಲ್ಲ ಅಂತ ಅಷ್ಟು ಇಷ್ಟ ಆಗಿಲ್ಲ. ಇವಾಗ ಕೂಡ ಬಂದಿದ್ದೀವಿ ಅಲ್ವಾ, ಸೊ ಇವಾಗ್ಲೂ 3 o'clock ಮೇಲೆ ಆಗಿದೆ. ನಾವು ಬರೋ ಟೈಮೇ ಸರಿ ಇಲ್ಲ ಅನಿಸುತ್ತೆ. ಇವಾಗಲೂ ಅಷ್ಟೇ, ಬೇರೆ ಎಲ್ಲ ಕೌಂಟ್ರ್ ಕ್ಲೋಸ್ ಕೂಡ ಆಗಿರುತ್ತೋ ಏನೋ, ನೋಡೋಣ. ಆರ್ಡ್ರ್ ಮಾಡಿದ್ದೆಲ್ಲ ಸಿಗುತ್ತಾ ಏನೋ ಅಂತ ನೋಡೋಣ. ಇಲ್ಲೇ ಮೆನು ಕಾಣಿಸ್ತಿರ್ಬೋದು, ಎಲ್ಲ ರೀಸ್ನಬಲಾಗೇ ಇದೆ. ಚಿಕನ್ ಐಟಮ್ಸು ಬಿಟ್ಟರೆ ಸೀ ಫುಡ್ ಎಲ್ಲ ಸಿಗುತ್ತೆ. ನಾವು ಇಲ್ಲಿ ಚಿಕನ್ನಲ್ಲಿ ಫಸ್ಟು ಚಿಕನ್ ತಂದೂರಿನ ಆರ್ಡ್ರ್ ಮಾಡಿದ್ವಿ ಸ್ಟಾರ್ಟರ್ಗೆ ಅಂತ. ಬಟ್ ನಮಗೆ ಚಿಕನ್ ತಂದೂರಿ ಐಟಮ್ಸ್ ಎಲ್ಲ ಖಾಲಿಯಾಗಿದೆ, ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಇನ್ನೇನು ಮಾಡೋದು ಅಂತ ಚಿಕನ್ ಲಾಲಿಪಾಪ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದೊಂದು ಸಿಕ್ತು. ನೆಕ್ಸ್ಟು ಪ್ರಾನ್ಸ್ ಗೀ ರೋಸ್ಟ್ ಲಾಸ್ಟ್ ಟೈಮ್ ಆಲ್ರೆಡಿ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಈ ಸಲ ಬೇರೆ ಏನಾದರೂ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಪ್ರಾನ್ಸ್ ಚಿಲ್ಲಿನ ಆರ್ಡ್ರ್ ಮಾಡಿದ್ವಿ. ಹಾಗೆಯೇ ಬಿರಿಯಾನಿ, ಯಾವಾಗಲೂ ನಾನು ಎಲ್ಲೋದ್ರೂ ಬಿರಿಯಾನಿನ ಮಿಸ್ ಮಾಡಲ್ಲ, ನನ್ನ ಫೇವ್ರೇಟ್ ಬಿರಿಯಾನಿ, ಅದನ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಬರೋದು ಫುಡ್ ಸರ್ವ್ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ನಾವು ಪಾಪು ಜೊತೆ ಎಲ್ಲ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗೆಯೇ ನಾನು, ಹಸ್ಬೆಂಡ್ ಮತ್ತು ತಮ್ಮ ಎಲ್ಲ ಹಾಗೆ ಸುಮ್ಮನೆ ಫೋಟೋ ತೆಕ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ವಿ. ಹೇಗಿದ್ದರೂ ತುಂಬ ಲೇಟೇ ಮಾಡ್ತಾರೆ ಫುಡ್ ಸರ್ವ್ ಮಾಡೋದು ಇಲ್ಲಿ. ಬಟ್ ಫುಡ್ ಚೆನ್ನಾಗಿರುತ್ತೆ, ಬಟ್ ಎನಿ ಟೈಮು ಎಲ್ಲ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕರೆಕ್ಟ್ ಅದೇ ಟೈಮ್ಗೆ ಹೋದರೆ ಸಿಗ್ಬೋದು ಏನೋ. ಬಟ್ ನಾನು 2 times ವಿಸಿಟ್ ಮಾಡಿದಾಗ್ಲೂ ಒಂದು ಸಲ ಡಿನ್ನರ್ ಟೈಮ್ ಮಾಮೂಲಿ 10:30 ಆಗಿತ್ತು. ಆ್ಯಂಡ್ ಈ ಸಲ ವಿಸಿಟ್ ಮಾಡಿದಾಗ ಆಫ್ಟರ್ನೂನ್ಗೆ ವಿಸಿಟ್ ಮಾಡಿದ್ದಾಗ ಇವಾಗಲೂ ಆಲ್ಮೋಸ್ಟ್ 3:30. ಅದರಿಂದ ಅನಿಸುತ್ತೆ ಸಿಕ್ಕಿಲ್ಲ, ಏನೋ ಗೊತ್ತಿಲ್ಲ.